ಅಮ್ಮೆ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ಹಬ್ಬದ 2025ರ ರಾಶಿ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ರಾಹು, ಕೇತು, ಶನಿ ಮತ್ತು ಗುರು ಗ್ರಹ, ಈ 4 ಗ್ರಹಗಳು ರಾಶಿ ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆಯಿಂದಲೂ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ 4 ಗ್ರಹಗಳು ಯಾವ ರೀತಿ ಪ್ರತಿಯೊಂದು ರಾಶಿಗೂ ಭವಿಷ್ಯವನ್ನು ನೀಡುತ್ತದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಮೇಷ, ವೃಷಭ ರಾಶಿಯನ್ನು ನೋಡಿದ್ದೇವೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಗೆ ಮೊದಲನೆಯದಾಗಿ ಶನಿ ಗ್ರಹ. ಶನಿ ಗ್ರಹ ನಿಮ್ಮ ರಾಶಿಗೆ 9ನೇ ಮನೆಯಿಂದ 10ನೇ ಮನೆಗೆ ಪ್ರವೇಶ ಮಾಡಲಿದೆ. 2.5 ವರ್ಷಗಳ ಕಾಲ ಇಲ್ಲಿರುತ್ತದೆ. ಎರಡನೆಯದಾಗಿ ಗುರುಗ್ರಹ. ಗುರುಗ್ರಹ ನಿಮ್ಮ ರಾಶಿಗೆ ಇಲ್ಲಿಯವರೆಗೆ 12ನೇ ಮನೆಯಲ್ಲಿತ್ತು, ಈಗ ಜನ್ಮ ರಾಶಿಗೆ ಬರಲಿದೆ. ಮೂರನೆಯದಾಗಿ ರಾಹು ಮತ್ತು ಕೇತುಗಳು. ರಾಹು ಗ್ರಹ ನಿಮ್ಮ ರಾಶಿಗೆ 10ನೇ ಮನೆಯಿಂದ 9ನೇ ಮನೆಗೂ, ಕೇತು ಗ್ರಹ 4ನೇ ಮನೆಯಿಂದ 3ನೇ ಮನೆಗೂ ಬರಲಿದೆ. ಇದರಲ್ಲಿ ಶನಿ ಗ್ರಹ 10ನೇ ಮನೆಗೆ ಬರುವುದು ಅಷ್ಟೊಂದು ಅನುಕೂಲ ಇಲ್ಲ. ಆದರೂ ತುಂಬ ಬ್ಯಾಡು ಇಲ್ಲ, ಗುಡ್ಡು ಇಲ್ಲ, ಬ್ಯಾಡು ಇಲ್ಲ. ಸಾಮಾನ್ಯವಾಗಿ ಶನಿ ಗ್ರಹ 3, 6, 11ರಲ್ಲಿ ಶುಭ ಫಲಗಳನ್ನು ಕೊಡುತ್ತದೆ. 3, 6, 11. ಅದಾದ ನಂತರ ಹೆಚ್ಚು ಅಶುಭ ಫಲಗಳನ್ನು ಕೊಡುವ ಸ್ಥಾನಗಳೆಂದರೆ ಅಷ್ಟಮ ಶನಿ 12ನೇ ಮನೆಯಲ್ಲಿ ರಾಶಿಗೆ ಸಾಡೆ ಸಾತಿ ಬಂದಾಗ, ರಾಶಿಗೆ 12ನೇ ಮನೆಯಲ್ಲಿದ್ದಾಗ, ಆಮೇಲೆ ಜನ್ಮ ಶನಿ ಬಂದಾಗ 2ನೇ ಮನೆಯಲ್ಲಿದ್ದಾಗ, ಈ 4 ರಾಶಿಗಳಲ್ಲಿ ತುಂಬ ಅಶುಭ ಫಲಗಳು. ನಂತರ ಅರ್ಧಾಷ್ಟಮ ಶನಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳು. ಈ 5 ರಾಶಿಗಳಲ್ಲಿ ಅಶುಭ ಫಲಗಳನ್ನು ಕೊಡುತ್ತದೆ. 5 ಅಶುಭ ಫಲಗಳು, 3 ಶುಭ ಫಲಗಳು. 5, 3, 8 ಆಯಿತು. ಇನ್ನು 4 ರಾಶಿಗಳಲ್ಲಿ ಹೆಚ್ಚು ಅಶುಭಗಳು ಇಲ್ಲ, ಹೆಚ್ಚು ಶುಭಗಳು ಇಲ್ಲ, ಮೀಡಿಯಂ ಆಗಿ ಇರುತ್ತದೆ. ಅದರಿಂದ 10ನೇ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಗಳನ್ನು ಕೊಡುತ್ತದೆ. ಯಾವುದರಲ್ಲಿ ಕೊಡುತ್ತದೆ ಅಂದರೆ ಕೆಲಸ ಕಾರ್ಯದಲ್ಲಿ, ಉದ್ಯೋಗದಲ್ಲಿ, ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಅಡೆತಡೆಗಳನ್ನು, ತೊಂದರೆಗಳನ್ನು ಕೊಡುತ್ತದೆ. ಗುರುಗ್ರಹ ನಿಮ್ಮ ಜನ್ಮ ರಾಶಿಗೆ ಬರುತ್ತೆ. ಜನ್ಮದಲ್ಲಿ ಇರುವ ಗುರುವಿನಿಂದ ಅಷ್ಟೊಂದು ಅನುಕೂಲನೂ ಇಲ್ಲ. ಸಾಮಾನ್ಯವಾಗಿ ಬರ್ತ್ ಚಾರ್ಟಲ್ಲಿ ಗುರುಗ್ರಹ ಜನ್ಮದಲ್ಲಿದ್ದರೆ ಒಳ್ಳೆಯದು. ಆದರೆ ರಾಶಿ ಪ್ರಕಾರ ಜನ್ಮದಲ್ಲಿ ಗುರು ಇದ್ದರೆ ವನವಾಸ ಅಂತ ಹೇಳ್ತೀವಿ, ಅಲೆದಾಟ ಜಾಸ್ತಿ ಆಗುತ್ತೆ. ಆದರೂ ಕೂಡ ಗುರು ಲಗ್ನದಲ್ಲಿದ್ದರೆ, ಅಂದರೆ ರಾಶಿಯಲ್ಲಿದ್ದರೆ, ಜನ್ಮ ರಾಶಿಯಲ್ಲಿದ್ದಾಗ ಅದು 5ನೇ ಮನೆ, 7ನೇ ಮನೆ, 9ನೇ ಮನೆಯನ್ನು ನೋಡುತ್ತದೆ. ಇದರಿಂದ ಹೆಚ್ಚು ಹೆಚ್ಚು ಅನುಕೂಲ ಉಂಟಾಗಲಿದೆ. ಯಾವ ರೀತಿ? 5ನೇ ಮನೆ ಮಕ್ಕಳ ಸ್ಥಾನ. ಮಕ್ಕಳಿಂದ ನಿಮಗೆ ಅನುಕೂಲ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗೋದು, ಮಕ್ಕಳಿಂದ ಹೆಸರು, ಕೀರ್ತಿ, ಗೌರವ, ಮಕ್ಕಳಿಂದ ಆದಾಯ. ಇಲ್ಲಿಯವರೆಗೆ ನಿಮ್ಮ ದೂರ ಆಗಿರ್ಬೋದು ಮಕ್ಕಳು, ಅವರು ಹತ್ತಿರ ಸೇರ್ಬೋದು. ಮಕ್ಕಳು ಎಜುಕೇಷನಲ್ಲಿ ಒಳ್ಳೆ ಹೆಸರು ತಗೋಬೋದು. ಇಲ್ಲಿಯವರೆಗೆ ಏನಾದರೂ ಮಕ್ಕಳಿಂದ ಸಮಸ್ಯೆ ಆಗಿದ್ರೆ ಅದೆಲ್ಲ ಬಿಡುಗಡೆ ಆಗುತ್ತೆ. 7ನೇ ಮನೆಯಲ್ಲಿ ಮದುವೆ ವಿಚಾರದಲ್ಲಿ, ಮದುವೆ ಅಡೆತಡೆ ಆಗಿದ್ರೆ ಮದುವೆ ಆಗುತ್ತದೆ. 7ನೇ ಮನೆಯನ್ನು ಗುರು ನೋಡಿದ್ರೆ ಅದನ್ನು ಅಭಿವೃದ್ಧಿ ಮಾಡುತ್ತದೆ. ಅದರಿಂದ ಅದರಲ್ಲೂ ಅನುಕೂಲ ಉಂಟಾಗಲಿದೆ. ಲೈಫ್ ಪಾರ್ಟ್ನರು, ಬಿಸ್ನೆಸ್ ಪಾರ್ಟ್ನರ್, 7ನೇ ಮನೆ. ಬಿಸ್ನೆಸ್ಸಲ್ಲಿ ಕೂಡ ನಿಮಗೆ ಪಾರ್ಟ್ನರಿಂದ ಅನುಕೂಲ ಆಗುವ ಸಾಧ್ಯತೆ ಹೆಚ್ಚಾಗುತ್ತದೆ. 9ನೇ ಮನೆಯನ್ನು ನೋಡುತ್ತದೆ, ಭಾಗ್ಯಸ್ಥಾನ. ಭಾಗ್ಯಸ್ಥಾನವನ್ನು ಗುರು ನೋಡೋದ್ರಿಂದ ತೀರ್ಥಯಾತ್ರೆಗೆ, ಪ್ರವಾಸವನ್ನು ಹೆಚ್ಚಾಗಿ ಮಾಡುತ್ತೀರಾ. ತಂದೆಯಿಂದ ಅನುಕೂಲ ಉಂಟಾಗುತ್ತದೆ, ಗುರುಗಳಿಂದ ಅನುಕೂಲ ಉಂಟಾಗುತ್ತದೆ, ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತದೆ, ಹಿರಿಯರ ಮಾರ್ಗದರ್ಶನ ನಿಮಗೆ ಸಿಗುತ್ತದೆ. ಅದರಿಂದ ಒಂದು ರೀತಿಯಲ್ಲಿ ಗುರು ಗ್ರಹದಿಂದ ಜನ್ಮದಲ್ಲಿ ಗುರು ಇರೋದು ಒಳ್ಳೆಯದಲ್ಲ ಅಂದರೂ ಕೂಡ ಅದು ನೋಡುವ ಮನೆಗಳು ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತದೆ. ಅದೇ ರೀತಿ ರಾಹು ಕೂಡ 9ನೇ ಮನೆಯಲ್ಲಿದೆ. 9ನೇ ಮನೆಯಲ್ಲಿ ರಾಹು ಬಂದರೆ ತಂದೆಗೆ ಏನಾದರೂ ತೊಂದರೆ, ಗಂಡಾಂತರ ಇರೋ ಸಾಧ್ಯತೆ ಇರುತ್ತೆ. ಆದರೆ ಅದು ಯಾವಾಗ ಅಂದರೆ ಅಶುಭ ಗ್ರಹಗಳು ಜಾಸ್ತಿ ಹೆಚ್ಚಾದರೆ, ಅದರಲ್ಲೂ ನಿಮ್ಮ ಜನನ ಜಾತಕದಲ್ಲಿ ಆ ಥರ ಕಾಂಬಿನೇಷನ್ ಇದ್ದು, ಆ ಕಾಂಬಿನೇಷನ್ ಗೋಚಾರದಲ್ಲಿ ಆದಾಗ ನಿಮಗೆ ತೊಂದರೆಗಳು ಉಂಟಾಗುತ್ತದೆ. ಆದರೆ ಇಲ್ಲಿ ಹೆಚ್ಚು ಅಶುಭ ಗ್ರಹಗಳು ಸೇರುವ ಸಾಧ್ಯತೆ ಇಲ್ಲ. ಆ ರಾಹುವನ್ನು ಗುರು ನೋಡೋದ್ರಿಂದ ನಿಮಗೆ ಅನುಕೂಲವೇ ಉಂಟಾಗುತ್ತದೆ. ತಂದೆಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬಂದರೂ ಕೂಡ ಗುರು ನೋಡೋದರಿಂದ ಅದೆಲ್ಲವೂ ಸಾಲ್ವ್ ಆಗುತ್ತದೆ, ಆ ಸಮಸ್ಯೆ ಬಗೆಹರಿಯುತ್ತದೆ. ಇನ್ನು ಕೇತುಗ್ರಹ ನಿಮ್ಮ ರಾಶಿಗೆ 3ನೇ ಮನೆಗೆ ಬರುತ್ತದೆ. 3ನೇ ಮನೆ ಧೈರ್ಯ ಸ್ಥಾನ, ವೀರ್ಯ ಸ್ಥಾನ, ಸಹೋದರ ಸ್ಥಾನ. ಇಲ್ಲಿ ಕೇತು ಬಂದಾಗ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತದೆ. ಕೇತು ಯಾವಾಗಲೂ ಅಡೆತಡೆಗಳು ಉಂಟಾಗುತ್ತದೆ. ಆದರೆ 3ನೇ ಮನೆ ಒಳ್ಳೆಯದು ಅಂತ ಹೇಳ್ತಾರಲ್ವಾ, ಆ ಲೆಕ್ಕಾಚಾರದಲ್ಲಿ 3ರಲ್ಲಿ ಇರುವ ಕೇತು ನಿಮಗೆ ಅನುಕೂಲಗಳನ್ನೇ ಕೊಡುತ್ತದೆ.
ಮೂರನೇ ಮನೆ ಒಳ್ಳೆಯದೇನೆ, ಇದರಲ್ಲಿ ಅಡೆತಡೆಗಳು ಕೊಡುತ್ತದೆ ಅಂತ ತಗೋಬಾರ್ದು. ಯಾವ ಸ್ಥಾನ ಒಳ್ಳೆಯದಾಗಿದೆಯೋ ಆ ಸ್ಥಾನದಲ್ಲಿ ಆ ಗ್ರಹ ಬಂದರೆ ಅದು ಒಳ್ಳೆಯದನ್ನೇ ಮಾಡುತ್ತದೆ. ಅದರಿಂದ ನಿಮಗೆ ಪಬ್ಲಿಕ್ಕಲ್ಲಿ ನಿಮಗೆ ಹೆಸರು ಕೀರ್ತಿ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ಸಿಗುತ್ತದೆ. ಕೇತು ಬಂದಾಗ ಸ್ವಲ್ಪ ಅಡೆತಡೆ ಆಗಿ ಸ್ವಲ್ಪ ಬ್ರೇಕ್ ಆಗಿ ನಂತರ ಸಿಗುತ್ತದೆ. ಗ್ರಹ ತನ್ನ ಸ್ವಭಾವದಂತೆ ನಿಮಗೆ ಫಲಗಳನ್ನು ಕೊಡುತ್ತದೆ. ಶನಿ ಆದರೆ ನಿಧಾನವಾಗಿ ಕೊಡುತ್ತೆ, ಕೇತು ಆದರೆ ತಡೆ ಮಾಡಿ ಕೊಡುತ್ತದೆ, ಗುರು ಆದರೆ ಈಸಿಯಾಗಿ ಸುಲಭವಾಗಿ ಕೊಡುತ್ತದೆ. ಈ ರೀತಿ ಅರ್ಥ ಮಾಡ್ಕೋಬೇಕು. ಮೂರನೇ ಮನೆ ಒಳ್ಳೆಯದಾದರೂ ಕೂಡ ಅದು ಯಾವ ರೀತಿ ಫಲಗಳನ್ನು ಕೊಡುತ್ತದೆ ಎಂಬುದರಲ್ಲಿ ವ್ಯತ್ಯಾಸ ಇರುತ್ತದೆ. ಪ್ರತಿಯೊಂದು ಗ್ರಹವು ತನ್ನ, ಈಗ ಚಂದ್ರ ಆದರೆ ಸ್ಪೀಡಾಗಿ ಕೊಡುತ್ತೆ, ಶನಿ ಆದರೆ ನಿಧಾನವಾಗಿ ಕೊಡುತ್ತೆ. ಅದು ಕೊಡುವ ರೀತಿ ಬೇರೆ ಇರುತ್ತೆ. ಈಗ ಒಂದು ಸಂಬಳನೇ ನಿಮಗೆ ಒಬ್ರು ಕೊಡ್ತಾರೆ ಅಂದರೆ ಆ ಕೊಡುವ ವ್ಯಕ್ತಿ ಯಾವ ಥರ ಸ್ವಭಾವದವರು, ಬೇಗ ಕೊಡ್ತಾರಾ ಇಲ್ಲ 2 ದಿವಸ ಇಟ್ಕೊಂಡು ಕೊಡ್ತಾರಾ ಅನ್ನೋ ಥರ ಈ ಗ್ರಹಗಳು ಯಾವುದೇ ಫಲಗಳನ್ನು ತನ್ನ ಸ್ವಭಾವದಂತೆ ಕೊಡುತ್ತದೆ. ಆಗ ಕೇತು ಸ್ವಲ್ಪ ಅಡೆತಡೆ ಮಾಡಿ, ನಿಧಾನ ಮಾಡಿ, ಬ್ರೇಕ್ ಮಾಡಿ ಕೊಡುತ್ತದೆ. ಒಟ್ಟಿನಲ್ಲಿ ಕೊಡುತ್ತದೆ. ಯಾಕೆಂದರೆ ಅದು ಕೊಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮೂರನೇ ಮನೆಯಲ್ಲಿ ಶುಭ ಸ್ಥಾನ ಆಗಿರುವುದರಿಂದ ಅದು ಕೊಡಲೇಬೇಕು ಎನ್ನುವ ಕಡ್ಡಾಯದಲ್ಲಿ ಇರುತ್ತದೆ. ಆದ್ದರಿಂದ ಅದು ಕೊಡುತ್ತದೆ. ಈಗ ನೋಡಿದಾಗ, ಟೋಟಲ್ ಆಗಿ ನೋಡಿದಾಗ ನಿಮಗೆ ಹೆಚ್ಚು ಅಶುಭ ಫಲಗಳು ಯಾವ ಗ್ರಹದಿಂದಲೂ ಇಲ್ಲ, ಹೆಚ್ಚು ಗಂಡಾಂತರಗಳು ಯಾವ ಗ್ರಹದಿಂದಲೂ ಇಲ್ಲ, ಆದರೆ ಹೆಚ್ಚು ಅನುಕೂಲವಾಗೂ ಇಲ್ಲ. ಗುರುವಿನಿಂದ ಒಂದು 3 ಮನೆ ಉತ್ತಮವಾಗಿದೆ, ಕೇತುವಿಂದ 1 ಮನೆ ಉತ್ತಮವಾಗಿದೆ. ಇನ್ನು ರಾಹುವಿನಿಂದಲೂ ನಿಮಗೇನು ಅನಾನುಕೂಲ ಇಲ್ಲ. ಅಲ್ಲಿಗೆ ಶನಿಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಇರುತ್ತದೆ, ಅದು ಉದ್ಯೋಗದಲ್ಲಿ, ಕೆಲಸ ಕಾರ್ಯದಲ್ಲಿ. ಇದೇ ರೀತಿ ಸ್ತ್ರೀಯರಿಗೂ ನೋಡ್ಕೋಬೇಕು. ಮಕ್ಕಳಾದರೆ ಏನು ಅಂತ ದೊಡ್ಡ ವಿಚಾರ ಇಲ್ಲ, ಮಕ್ಕಳಿಗೆ ಅಂತ ಹೇಳಿಕೊಳ್ಳುವಂಥ ಅಂಥ ಸಮಸ್ಯೆಗಳು ಏನೂ ಇಲ್ಲ. ಸೊ ವಯಸ್ಸಾದವ್ರಿಗೂ ಏನೂ ಸಮಸ್ಯೆಗಳಿಲ್ಲ. ಒಟ್ಟಿನಲ್ಲಿ ನ್ಯೂಟ್ರಲ್ ಆಗಿದೆ ಈ ಮನೆಯಲ್ಲಿ. ಈ 4 ಗ್ರಹಗಳ ಸಂಚಾರ ನ್ಯೂಟ್ರಲ್ ಆಗಿದೆ, ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಜನನ ಜಾತಕದಲ್ಲಿ ಯಾವ ರೀತಿ ಗ್ರಹಗಳ ಸ್ಥಿತಿಗಳಿದೆ ಮತ್ತು ನಿಮ್ಮ ದಶಾಭುಕ್ತಿಗಳು ಯಾವ ರೀತಿ ನಿಮಗೆ ಅನುಕೂಲವಾಗಿದೆ ಎಂಬುದನ್ನು ನೋಡಿಕೊಂಡು ನೀವು ಯಾವುದೇ ಒಂದು ಪ್ಲಾನನ್ನು ಮಾಡಿಕೊಳ್ಳಬಹುದು. ಇನ್ನೂ ಹೆಚ್ಚಿನ ಅನುಕೂಲಕ್ಕಾಗಿ ನೀವು ರಾಘವೇಂದ್ರ ದೇವಸ್ಥಾನ, ಗುರು ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತದೆ. ನೀವಿನ್ನೂ ನಮ್ಮ ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ತಗೊಂಡಿಲ್ಲ ಅಂದರೆ ಈ ಕೂಡಲೇ ತೆಗೆದುಕೊಳ್ಳಿ. ಅದೇ ರೀತಿ ನಮ್ಮ ನೀವು ಸಂಖ್ಯಾಶಾಸ್ತ್ರಜ್ಞರ ಪುಸ್ತಕವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ತೆಗೆದುಕೊಳ್ಳಿ. ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಹೊಸದಾಗಿ ಬಿಡುಗಡೆ ಆಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸು, ಅಡ್ವಾನ್ಸ್ ಕ್ಲಾಸು, ರೆಕಾರ್ಡೆಡ್ ವಿಡಿಯೋ ರೆಡಿ ಇದೆ. ಯಾವಾಗ ಬೇಕಾದರೂ ನೀವು ನಮ್ಮನ್ನು ಸಂಪರ್ಕಿಸಿ ತೆಗೆದುಕೊಳ್ಳಬಹುದು. ಅದೇ ರೀತಿ ಅಷ್ಟಮಂಗಳದಲ್ಲಿ ಒಂದು ವಿಧಾನವಾದ ತಾಂಬೂಲ ಶಾಸ್ತ್ರ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಯಾವುದೇ ಸಮಸ್ಯೆಗಳಿಗೆ ಒಂದು ಯಂತ್ರವನ್ನು ಬರೆದುಕೊಡೋಕ್ಕೆ ಕಲಿಬೇಕು ಅಂದರೆ ದೇವಿ ಉಪಾಸನೆ ಮತ್ತು ಯಂತ್ರ ಮಂತ್ರದ ನೇರ ಕಾರ್ಯಾಗಾರ ಇದೆ. ಅದರಲ್ಲಿ ಭಾಗವಹಿಸಿ ಒಂದೇ ದಿನದಲ್ಲಿ ನೀವು ಕಲಿಯಬಹುದು. 48 ದಿವಸ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನಮ್ಮಲ್ಲಿ ಕಲಿತು ಹಲವಾರು ಜನರು ಸ್ವಂತವಾಗಿ ಆಫೀಸ್ ಮಾಡಿಕೊಂಡು ಇದನ್ನು ಸರ್ವಿಸ್ ಆಗಿ ಮಾಡ್ತಾ ಇದ್ದಾರೆ. ಅದರಿಂದ ನೀವು ಜ್ಯೋತಿಷಶಾಸ್ತ್ರ ಕಲಿಬೇಕಾದ್ರೆ ಕೂಡಲೇ ನಮ್ಮನ್ನು ಸಂಪರ್ಕಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.